टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೀವು ಕಂಪ್ಲೀಟ್ ನಾನು DSP ಗೂ ಮಾತಾಡ್ತೀನಿ ಸರ್, SP ಗೂ ಮಾತಾಡ್ತೀನಿ. ಯಾಕಂದ್ರೆ ಇದು ಗಂಗಾವತಿಗೆ ಎಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಕಂಪ್ಲೀಟ್ ನಿಮಗೆ ಡ್ರಗ್ಸ್ ಹಬ್ಬ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಗಂಗಾವತಿ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ನಾವಿಲ್ಲಿ ಎಷ್ಟು ಡೆವಲಪ್ ಮಾಡಬೇಕು, ಪುಣ್ಯಕ್ಷೇತ್ರ ಅರ್ಜುನಂದ್ರಿ, ಆನೆಗುಂದಿ ಅಂತ ಜನಗಳಿಗೆ ನಾವು ಎಷ್ಟು ಒಳ್ಳೇದು ಮಾಡಬೇಕು ಅಂತ ಸರ್. ಡ್ರಗ್ಸ್ ವಿಷಯ ಬಂದಾಗ ಬಹಳ ಕೆಟ್ಟ ಹೆಸರು ನಾನು ಹೇಳ್ತೇನೆ. ಸಭಾಗೃಹಕ್ಕೆ ಹೋಗಿ ಮಾಧ್ಯಮದವ್ರು ಹೇಳ್ತೇನೆ, ಅದೇನಾದ್ರೂ ಕೊಪ್ಪಳ ಇದರಲ್ಲಿ ಬಸಾಪುರದಲ್ಲಿ ರಿಸರ್ಚ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅದಕ್ಕೇನು ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೊಂದು ರೀತಿ ನನಗೆ ಒಳ್ಳೇದೇ ಅದು. ಅಂದ್ರೆ ಅಟ್ಲೀಸ್ಟ್ ಆನೆಗುಂದಿ ಭಾಗದಲ್ಲಿ ರಿಸರ್ಚ್ ಎಲ್ಲ ಬದುಕು ತೊಂದರೆ ಆಗ್ತಾ ಇತ್ತು, ಅವ್ರಿಗೆ ಬಸಾಪುರದಲ್ಲಿ ಶಿಫ್ಟ್ ಆಗಿದ್ದಕ್ಕೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಬಟ್ ಅಲ್ಲಿ ಡ್ರಗ್ಸ್ ಪೆಡ್ಲರ್ಗಳು ಸಿಕ್ಕಿದ್ರೆ ಅವ್ರನ್ನ ತಗೊಂಡು ಗಂಗಾವತಿ ಅರೆಸ್ಟ್ ತೋರಿಸುವಂತ ಪರಿಸ್ಥಿತಿ ಬಂತು ಅಂದ್ರೆ ನಾನು ಇವತ್ತು ಮೀಡಿಯಾ ಮೂಲಕನೇ ಹೇಳ್ತಿದ್ದೀನಿ, MP MLA ಇಬ್ಬರನ್ನ ಮತ್ತೆ ನಿಮ್ಮ ಅಧಿಕಾರಿಗಳೆಲ್ಲರನ್ನೂ ಕೂಡ ನಾನು ನ್ಯಾಷನಲ್ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ನಾನು ಎಷ್ಟು ಗಲೇಜ್ ಮಾಡ್ಬೇಕು ಅಷ್ಟು ಗಂಗಾವತಿ ಕೆಟ್ಟಿದ್ರು ಬಂದ್ರೆ ಮಾತ್ರ ಬಿಡೋ ಕ್ವಶನ್ ಇದೆ ಯಾರನ್ನ. ಮತ್ತೆ ಪೊಲೀಸ್ ಆಫೀಸರ್ಸ್ ಇದಕ್ಕಿಂತ ಮುಂಚೆ ಕೂಡ ಹೇಳ್ತಾ ಇದ್ದೀನಿ, SP ಗೂ ಮಾತಾಡ್ತೀನಿ, SP ಕೂಡ ಇಲ್ಲ ಸರ್ ಕ್ಲಬ್ಗಳಾಗ್ತಾ ಇಲ್ಲ, ರಾಜ್ಯಗಳಾಗ್ತಾ ಇಲ್ಲ, ಡ್ರಗ್ಸ್ ಆಗ್ತಾ ಇಲ್ಲ ಅಂತ ಹೇಳ್ತೇನೆ. ನಿನ್ನೆ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತೇನೆ, ಸುಮಾರು ಬಳ್ಳಾರಿ ನಮ್ಮ ಮನೆಗೆ ಬಂತು, ಸುಮಾರು ಒಂದು 7-8 ಹಳ್ಳಿಗಳ ಜನರು ಬಂತು, ಕ್ಲಬ್ಗಳು ನಡೀತಾ ಇತ್ತು ಇಲ್ಲಿಗೆಲ್ಲ ವೆಹಿಕಲ್ಸ್ ಅಲ್ಲಿ ಅದೇನು ಸಣ್ಣ ಪುಟ್ಟ ಲಾರಿಗಳಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಕ್ಲಬ್ಗಳು ನಡೀತಾ ಇದ್ದಾರೆ, ಹೋರಾಟ ಮಾಡೋದಕ್ಕೆ. ನನಗೇನಾದ್ರು ನಾನೇ ಇನ್ನು ಪರ್ಸನಲ್ ಆಗಿ ನನಗೆ ಇನ್ನೊಂದು ವಾರ ದಿನ ಬಿಟ್ಟು ನಾನೇ ಪಬ್ಲಿಕ್ ಅಲ್ಲಿ ನನ್ನ ಕೈಗೆ ಯಾರಾದ್ರೂ ಸಿಕ್ಕಿದ್ರೆ ಕ್ಲಬ್ಗಳು ನಡೆಸೋದಾಗ್ಲಿ ಅಥವಾ ಡ್ರಗ್ಸ್ ವಿಷಯದಲ್ಲಾಗ್ಲಿ ನಾನು ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ನಮ್ಮ ನ್ಯಾಷನಲ್ ಮೀಡಿಯಾ ಅಟೆನ್ಷನ್ ಗಂಗಾವತಿ ತಗೊಂಡ್ಬಿಡ್ತೇನೆ. ಇನ್ನು ಮುಂದೆ ನಮ್ಗೆ ಏನು ನಮ್ಮ ಪತ್ರಕರ್ತರಲ್ಲಿ ಇದ್ದಾರಲ್ಲ, ಇದ್ರ ಜೊತೆ ನಿಮ್ಗೆ ನ್ಯಾಷನಲ್ ಮೀಡಿಯಾದವರು ಕೂಡ ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ನಾನೇ ಬೇಕಾದ್ರೆ ಮನೆ ಕೊಟ್ಟು ವ್ಯವಸ್ಥೆ ಮಾಡ್ತೀನಿ.